ಕಲಾ ಮಾಧ್ಯಮದಲ್ಲಿ ನಮ್ಮ ಇಂಟರ್ವ್ಯೂ, ಅಮೆರಿಕಾದ ಜೀವನ ಶೈಲಿ, ನಮ್ಮ ಇಂಡಿಯಾ ಟು USA ಜರ್ನಿ, ಕಲ್ಚರಲ್ ಶಾಕ್ಸ್, ಕಲ್ಚರಲ್ ಡಿಫರೆನ್ಸಸ್, ಪಾಸಿಟಿವ್ಸ್, ನೆಗೆಟಿವ್ಸ್, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಕಲಾ ಮಾಧ್ಯಮ ತಂಡದ ಜೊತೆ ಮಾತಾಡಿದ್ವಿ. ಮೈಸೂರಿನ ನಮ್ಮ ಮನೆಗೆ ಬಂದು ಕಲಾ ಮಾಧ್ಯಮದ ಪರಂ ಅವರು ನಮ್ಮ ಇಂಟರ್ವ್ಯೂ ತಗೊಂಡಿದ್ದು ನಮ್ಗೊಂದು ಹೆಮ್ಮೆ ವಿಚಾರನೇ. ಈ ಮಣ್ಣಿನಲ್ಲಿ ಮೈಸೂರು ಎಲ್ಲ ಹುಟ್ಟು ಬೆಳೆದು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮುಂದೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೋಡಿ ಜಾತಿ, ಮತ, ಭಾಷೆ, ಧರ್ಮ ಅಂತ ಅನ್ನುವುದೆಲ್ಲ ಡಿಸಾಲ್ವ್ ಆಗಿ ಅವರು ಶುದ್ಧ ಮನುಷ್ಯರಾಗಿ ವೈಯಕ್ತಿಕ ಬದುಕಿಗೆ ಸಮಯ ಕೊಡುವಂಥದ್ದನ್ನ ನಾವು ಕೂಡ ಕಲಿಬೇಕು ಅಂತ ಹೇಳ್ತಾ ನಮ್ಮ ಸಹೋದರಿ ಅವ್ರಿಗೂ ಒಳ್ಳೆದಾಗಿ ಶ್ವೇತಾ ಅವ್ರಿಗೆ, ಸುನೀಲ್ ಸರ್ ಆಲ್ ದ ಬೆಸ್ಟ್. ಕನ್ನಡಿಗರು ಇಲ್ಲೇ ಅವರು ಕನ್ನಡ ಪತಾಕೆ ಹಾರಿಸ್ತಿದ್ದಾರೆ, ಕನ್ನಡ ಬಗ್ಗೆ ಎಷ್ಟು ಪ್ರೀತಿ ಇದೆ ಇಲ್ಲಿ ದಂಪತಿಗಳಿಗೆ, ಅವ್ರಿಗೂ ಒಳ್ಳೆದಾಗಿ, ನಿಮ್ಗೂ ಒಳ್ಳೆದಾಗಲಿ. ಸೊ ಆಲ್ ದ ಬೆಸ್ಟ್ ನಿಮಗೂ ಕೂಡ ಅಂತ ಕೇಳ್ಕೊತಾ, ಮೈಸೂರಿನಲ್ಲಿ ಬಂದಿದ್ದಾರೆ ಇವರು, ಇನ್ನೊಂದು 2 ದಿವಸ ಕೊಟ್ಬಿಡ್ತಾರೆ ಅವರು. ಅವ್ರ ಪ್ರಯಾಣ ಸುಖಕರವಾಗಿರ್ಲಿ, ಅವರ ಅಮೆರಿಕದ ವಾಸ ಸುಖಕರವಾಗಿರ್ಲಿ ಅಂತ ಹೇಳ್ತಾ ಧನ್ಯವಾದ ಸರ್. ನೀವು ನಮ್ಮ ಕನ್ನಡದ ಪ್ರತಿಭೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಕಲೆಗಾರನ ಮಾಧ್ಯಮದ ಮೂಲಕ ಎಲ್ಲರಿಗೂ ತೋರಿಸ್ತಾ ಇರೋ ಕಲಾ ಮಾಧ್ಯಮ ಚಾನಲ್ನ ಪರಮ ಪುರುಷ ಪರಂ ಅವ್ರಿಗೆ ನಮ್ಮ ಧನ್ಯವಾದಗಳು. ಇಲ್ಲಿವರೆಗೂ ಬಂದು ನಮ್ ಜೊತೆ ಮಾತಾಡೋ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಹಾಗೆ ಶ್ವೇತಾ ಮತ್ತು ಸುನೀಲ್ ಅವ್ರದ್ದು ಶ್ವೇತಾ ಸುನೀಲ್ ಸ್ಟೋರೀಸ್ ಅಂತ ಇನ್ಸ್ಟಾ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನ ಫಾಲೋ ಮಾಡಿ. ತುಂಬಾ ಒಳ್ಳೊಳ್ಳೆಯ ಅಮೆರಿಕ ಮತ್ತು ಭಾರತದ ಬದುಕಿನ ಕುರಿತ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಿರ್ತಾರೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಅಮೆರಿಕರು ಓದೋದು ಹೇಗೆ, ಅಲ್ಲಿ ಉದ್ಯೋಗ ಪಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ವಿಡಿಯೋಸ್ ಮಾಡ್ತಿರ್ತಾರೆ. ಶ್ವೇತಾ ಸುನೀಲ್ ಸ್ಟೋರೀಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಹಾಗೆ ಶ್ವೇತಾ ಸುನೀಲ್ USA ಸ್ಟೋರೀಸ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಲಾಂಗ್ ವಿಡಿಯೋಸ್ ಅಲ್ಲಿ ಕೂಡ ಸಿಗುತ್ತೆ ಅಂತ ಕೇಳ್ಕೊತಾರೆ. ಆಲ್ ದ ಬೆಸ್ಟ್, ಶುಭವಾಗಿ ನಿಮಗೆ. ಥ್ಯಾಂಕ್ ಯು.